ಇವತ್ತು ಕಲಬುರಗಿದಾಗ ಮಿಲಾದುನ್ ನಬಿದಾಗ ಎಲ್ಲಂದ್ರೆ ಕಲಬುರಗಿದಾಗ ರೋಡ್ಗಳು ಬಂದ್ ಮಾಡಿ ದೊಡ್ಡ ದೊಡ್ಡ ಕಟ್ಔಟ್ ಪೋಸ್ಟರ್ಗಳು ಮಾಡ್ಯಾರ. ಟಿಪ್ಪು ಚೌಕ್ ಆಯಿತು, ನ್ಯಾಷನಲ್ ಚೌಕ್. ನಾವು ಕಾರ್ಪೊರೇಷನ್ ಏಡಬಲ್ಲಿ ಸಾರಿ ಫೋನ್ ಹಚ್ಚಿ ಕೇಳ್ತೀವಿ, ಸರ್ ಪರ್ಮಿಷನ್ ತೊಗೊಂಡಿರಿ ಇಲ್ಲ ಅಂತ ಕೇಳ್ತೀವಿ. ಅವ್ರು ಅಂತಾರೆ ಇಲ್ಲ ಅಂತಾರೆ. ಸರ್ ಇದು ಕಾರ್ಪೊರೇಷನ್ ಆಫೀಸ್ ಇದ್ದವ್ರಿ ಸರ್, ಸಿಟಿ ಕಾರ್ಪೊರೇಷನ್. ಸರ್ ನಮ್ಗೆ ಇವತ್ತು ಒಂದು ಡೌಟ್ ಅದ ರೀ ಸರ್, ಈದ್ ಮಿಲಾದ್ ನಡೆದಲ್ರಿ ಸರ್, ಎಲ್ಲ ಕಡೆ ರೋಡ್ ಬ್ಲಾಕ್ ಮಾಡ್ಯಾರ, ದೊಡ್ಡ ದೊಡ್ಡ ಪೋಸ್ಟರ್ಸ್ಗಳು ಹಚ್ಚಾರ, ಕಟ್ಔಟ್ ಹಚ್ಚಾರ, ಟಿಪ್ಪು ಚೌಕ, ನ್ಯಾಷನಲ್ ಚೌಕ. ಸರ್ ಎಲ್ಲ ಪರ್ಮಿಷನ್ ತೊಗೊಂಡ್ರಿ ಸರ್? ಇಲ್ಲ, ತಗೊಂಡಿಲ್ಲ. ಹಾಂ ರೀ ಸರ್, ತಗೊಂಡಿಲ್ಲ. ಸರ್ ಅದು ತೆರವುಗೊಳಿಸ್ರಿ ಅಂತಂದ್ರೆ ಸಿಟಿ ಕಾರ್ಪೊರೇಷನ್ ಆಫೀಸರಿಗೆ ಹಚ್ಚಿರಿ ಅಂತಾರೆ. ಅವ್ರು ಹಚ್ಚಿದ್ರೆ ಫೋನೇ ರೆಸ್ಪಾನ್ಸ್ ಮಾಡಲ್ಲ. ಅದೇ ನಾವು ಹಿಂದೂಗಳು ಒಂದು ಗಣಪತಿ ಹಬ್ಬ ಆಚರಣೆ ಮಾಡ್ಬೇಕಂತಂದ್ರೆ ಪರ್ಮಿಷನ್ ತೊಗೊಂತಾರೆ, ಒಂದು ಪೆಂಡಲ್ ಹೊಡಿಬೇಕಂದ್ರೆ ಪರ್ಮಿಷನ್ ತೊಗೊಂಬಂತಾರೆ, KV ಪರ್ಮಿಷನ್ ತೊಗೊಂಬಂತಾರೆ. ನಾವು ಏನೇ ನಮ್ಮ ಜಯಂತಿಗಳು ಆಚರಣೆ ಮಾಡ್ಬೇಕಂತಂದ್ರೆ ಹಿಂದೂ ಧರ್ಮದ ಜಯಂತಿಗಳು ಆಚರಣೆ ಮಾಡ್ಬೇಕು ಪರ್ಮಿಷನ್ ತೊಗೊಂತಾರೆ. ಬೈ ಮಿಸ್ಟೇಕ್ ಪರ್ಮಿಷನ್ ತೊಗೊಳ್ದೆ ನಾವು ಶಾಬಾದ್ ಕ್ರಾಸ್ ಮೇಲೆ ಒಂದು ಭಗವದ್ ಧ್ವಜ ಹಚ್ಚಿದ್ದೆವು ಕಲಬುರಗಿಯಲ್ಲಿ. ಬಂದು ತೆರವುಗೊಳಿಸಿ ಫೈನ್ ಹಾಕೋತಾರೆ. ಅದೇ ಕಾನೂನು ಎಲ್ಲರಿಗೆ ಅದ, ಇವ್ರಿಗೆ ಹಾಕಿಲ್ಲ. ಇವ್ರಿಗೆ ಕೇಳಲ್ಲೇನು ಯಾರು, ಇವ್ರಿಗೇನು ಕಾನೂನು ಭಯ ಇಲ್ಲ ಏನು. ಇಮಿಡಿಯೇಟ್ ಆಗಿ ಕಮಿಷನರ್ ಅದು ತೆರವುಗೊಳಿಸ್ಬೇಕು. ಇಲ್ಲಾಂತಂದ್ರೆ ನಾವು ವಿಶ್ವ ಹಿಂದೂ ಪರಿಷತ್ ಬಜರಂಗ ಕಲಬುರಗಿ ಕಾರ್ಯಕರ್ತರು ಕಮಿಷನರ್ ಸಿಟಿ ಕಾರ್ಪೊರೇಷನ್ ಆಫೀಸ್ ಎದುರು ಹೋಗಿ ಕುಂದಿರ್ತೀವಿ. ಕಾನೂನು ಅಂತಂತಾರೆ. ಕಾನೂನು ಏನೂ ಪಾಲನೆ ಮಾಡಲ್ಲ. ನಾವು ಹಿಂದೂಗಳು ಅಷ್ಟೇ ಕಾನೂನು ಪಾಲನೆ ಮಾಡ್ತೀವಿ. ನಮಗಂತಂದ್ರೆ ಬಂದು ಪಟ ತೆಗಿತಾರ, ದಬ್ಬಳಿಕೆ ಮಾಡ್ತಾರೆ. ಅದೇ ಅವ್ರಿಗೆ ಯಾಕೆ ಮಾಡಲ್ಲ? ಭಯ ಏನು? ನಮ್ಮ ಕರ್ನಾಟಕದ ಕಲಬುರಗಿದಾಗ ಇದ್ದೀವೋ ನಾವು ಪಾಕಿಸ್ತಾನದಾಗ ಇದ್ದೀವೋ ಅನಿಸ್ತು.